ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಇವರ ನಟನೆ ರಮ್ಯಾ, ದಿವ್ಯಾ, ಭವ್ಯ ಹಾಗೂ ನವ್ಯ. ಶ್ರೀಮತಿ ಪ್ರಮೋದಿನಿ ಮೋಹನ್ ರಾಯ್ ಹಾಗೂ ಶ್ರೀ ಮೋಹನ್ ದಾಸ್ ರಾಯ್ ದಂಪತಿಗಳ ಎರಡನೆಯ ಮಗಳು ನಮ್ಮ ಭವ್ಯಶ್ರೀ ರಾಯ್. ಬೆಂಗಳೂರಿನ ವಯಲಿ ಕಾವಲ್ನ ಸ್ಟೆಲ್ಲಾ ಮ್ಯಾರಿಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಇವರಿಗೆ ಚಿಕ್ಕಂದಿನಿಂದಲೂ ನೃತ್ಯದ ಮೇಲೆ ಆಸಕ್ತಿ ಹಾಗೂ ಆಸೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಬಾಲ ಕಲಾವಿದೆಯಾಗಿ ಇವರು ಬೆಳ್ಳಿ ಪರದೆಯ ಮೇಲೆ ಕಾಣಿಸಿಕೊಂಡಿದ್ದು ದೇವಿ ಸರ್ವಶಕ್ತಿ ಮೂಕಾಂಬಿಕೆ ಚಿತ್ರದಲ್ಲಿ. ತದನಂತರ ಇವರು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದುಕೊಂಡು ಸಾಹಸ ಸಿಂಹ ಶ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅವರ ತಂಗಿಯಾಗಿ ಪೊಲೀಸ್ ಮತ್ತು ದಾದಾ ಚಿತ್ರದಲ್ಲಿ ಹಾಗೂ ಶ್ರೀ ವಿನೋದ್ ರಾಜ್ ಅವರು ನಾಯಕ ನಟನಾಗಿ ನಟಿಸಿದ ನಾಯಕ ಚಿತ್ರದ ಮೂಲಕ ಮತ್ತೊಮ್ಮೆ ಚಂದನವನವನ್ನ ಪ್ರವೇಶಿಸಿದರು. ನಂತರ ಇವರು ಹಿಂದಿರುಗಿ ನೋಡಲೇ ಇಲ್ಲ. ಮುತ್ತಣ್ಣ, ರಂಗೇನಹಳ್ಳಿಯಾಗೆ ರಂಗಾದ ರಂಗೇಗೌಡ, ಬೆಳದಿಂಗಳ ಬಾಲೆ, ಬಂಗಾರದ ಕಳಶ, ಮಾಂಗಲ್ಯಂ ತಂತು ನಾನೇನ ಹೀಗೆ ಒಟ್ಟು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಭವ್ಯಶ್ರೀ ರಾಯ್ ನೂರಾರು ಧಾರಾವಾಹಿಗಳು, ಸಾವಿರಾರು ಸಂಚಿಕೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಭಿಮಾನ ಎಂಬ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪಾದಾರ್ಪಣೆಯನ್ನ ಮಾಡಿದರು. ಇವರ ಅಭಿನಯದ ಕಾವ್ಯಾಂಜಲಿ ಎಂಬ ಧಾರಾವಾಹಿಯ ಅಂಜಲಿ ಎಂಬ ಇವರ ಪಾತ್ರ ಅಂದಿನ ದಿನಗಳಲ್ಲಿ ಕರ್ನಾಟಕದ ಮನೆ ಮಾತಾಗಿತ್ತು. ಏಪ್ರಿಲ್ 26, 2010ರಲ್ಲಿ ಕನ್ನಡ ಸಿನಿಮಾ ಹಾಗೂ ಟಿವಿ ಲೋಕದ ಜನಪ್ರಿಯ ಕಲಾವಿದ ಶ್ರೀ ಸುರೇಶ್ ರಾಯ್ ಅವರನ್ನು ವಿವಾಹವಾಗಿ ಅಕ್ಟೋಬರ್ 3, 2012ಕ್ಕೆ ಈ ದಂಪತಿಗಳಿಗೆ ಸುಪ್ರಭಂ ಎಂಬ ಗಂಡು ಮಗ ಜನಿಸಿದರು. ತಾಯಿ ಅಂದ್ರೆ ಜೀವ, ಕುಟುಂಬ ಅಂದ್ರೆ ಪಂಚಪ್ರಾಣ. ತಾನು ಇಷ್ಟೆಲ್ಲ ನಟಿಸಿ ಸಾಧಿಸಿದ್ದರೂ ಹಮ್ಮು ಬಿಮ್ಮು ಇಲ್ಲದೆ ನೇರವಾದ ನಿಷ್ಕಲ್ಮಶವಾದ ಮನಸ್ಸು ಹಾಗೂ ಪ್ರತಿಭೆಯನ್ನ ಇಲ್ಲಿಯವರೆಗೂ ತನ್ನೊಳಗೆ ಉಳಿಸಿಕೊಂಡು ಕಾಪಾಡಿಕೊಂಡು ಬಂದಿರುವ ಭವ್ಯಶ್ರೀ ರಾಯ್ ಅವರ 101 ನೆನಪಿನ ಊರುಗಳಿಗೆ ಪಯಣ ಬನ್ನಿ ಈಗ ಶುರು ಮಾಡೋಣ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಈ 101 ನೆನಪು ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಪ್ರೀತಿಯ ಸುಸ್ವಾಗತ. ನಮ್ಮ ಈ ಸರಣಿಯ ಅತಿಥಿ ನಿಜಕ್ಕೂ ನನಗೆ ತುಂಬ ಖುಷಿ ಕೊಟ್ಟಿರೋ ವ್ಯಕ್ತಿ. ಯಾಕೆಂತಂದರೆ ನಯನ ಕಾವೇರಪ್ಪ ಮೇಡಮ್ ಅವರು ನಿಮಗೆಲ್ಲ ಗೊತ್ತು. ಅವ್ರಿಗೆ ಇವರು ಆತ್ಮೀಯ ಗೆಳತಿ. ಅವರು ಇತ್ತೀಚೆಗಷ್ಟೇ ಮಡಿಕೇರಿಗೆ ಅವ್ರ ಮನೆಗೆ ಹೋಗಿದ್ರು. ನನಗೆ ಮೇಡಮ್ನ ಸಂದರ್ಶನ ಮಾಡಬೇಕು ಅಂತ ತುಂಬ ಆಸೆ. ನಯನ ಮೇಡಮ್ ಹತ್ರ ನಂಬರ್ ಕೇಳಿದೆ, ನಂಬರ್ ಶೇರ್ ಮಾಡಿದ್ರು. ಈಗ ನಮ್ಮ ಭವ್ಯಶ್ರೀ ರೈ ಮೇಡಮ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಯನ ಮೇಡಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಇವತ್ತು ಈ ಇಂಟರ್ವ್ಯೂ ಆಗ್ತಾ ಇರೋದಕ್ಕೆ ನೀವೇ ಕಾರಣ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಭವ್ಯಶ್ರೀ ರಾಯ್ ಮೇಡಮ್ ಬಗ್ಗೆ ನೀವು ಈಗ ಆಲ್ರೆಡಿ ನನ್ನ ಮಗಳ ವಾಯ್ಸ್ ಓವರ್ಲಿ ಕೇಳಿದ್ದೀರ. ಒಂದು ಕನ್ನಡ ಚಿತ್ರರಂಗದ ಅಪ್ಪಟ ಆರ್ಗ್ಯಾನಿಕ್ ದೇಸಿ ಪ್ರತಿಭೆ. ಯಾವುದೇ ಹಮ್ಮು ಬಿಮ್ಮು ಇಲ್ಲ ಅಥವಾ ಬೇರೆ ಬೇರೆ ಥರ ಬಂಧಗಳಿಲ್ಲ. ಇದ್ದಿದ್ದನ್ನು ಇದ್ದವಾಗಿ ನೇರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಗ್ಧವಾಗಿ ಇನ್ನೂ ಇರುವಂಥ ನಮ್ಮ ಪ್ರೀತಿಯ ಭವ್ಯಶ್ರೀ ರಾಯ್ ಮೇಡಮ್ ಅವರು ನಮ್ಮ ಈ ಸರಣಿಯ ಅತಿಥಿ. ಹಾಗಿದ್ರೆ ಬನ್ನಿ ಅವರ ಜೀವನದ ಕಥೆಗೆ ಹೋಗಿ ಎಲ್ಲ ವಿಚಾರಗಳನ್ನು ಮಾತಾಡೋಣ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಹಾಗೂ ಕಿರುತೆರೆ ಕಟ್ಟಿಕೊಳ್ಳಲು ಕಾರಣವಾಗಿರುವ ಈ ರೀತಿ ಹಿರಿಯ ದಿಗ್ಗಜ ಕಲಾವಿದರನ್ನು ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಭವ್ಯಶ್ರೀ ರಾಯ್ ಮೇಡಮ್ ಅವರು. ಅವ್ರಿಗೆ ಹಂಗಂದ್ರೇನೆ ತುಂಬಾ ಖುಷಿ, ಅದಕ್ಕೆ ನಾನು ಅದನ್ನ ಹೇಳೋದು. ಅಮ್ಮ, ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಪಾಪ ನೀವು ಶೂಟಿಂಗ್ ಮುಗಿಸಿ ಆ ಸ್ಟ್ರೆಸ್ಸಲ್ಲಿ ಬಂದಿದ್ದೀರಾ. ಸಾರಿ ನಿಮಗೆ ನಾ ತೊಂದರೆ ಕೊಟ್ಟಿದ್ದಕ್ಕೆ. ಸಾರಿ ಇಲ್ಲ, ನನಗೆ ತುಂಬಾ ಸಂತೋಷ. ನಾನು ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ನನ್ನ ನಯನ ಹೇಳಿದ ತಕ್ಷಣ ನಾನು ಹೇಳಿದೆ, ಓ ಅವರಾ, ಗ್ಲಾಡ್ಲಿ ಐ ವಿಲ್ ಡೂ ಇಟ್, ಬಟ್ ಒಂಚೂರು ಟೈಮ್ ಕೊಡಬೇಕು ಅಂತ ಅಷ್ಟೇ ಹೇಳಿದೆ. ಬಿಕಾಸ್ ನೀವೇ ನೋಡಿರ್ಬೋದು, ನನ್ನ ಇಂಟರ್ವ್ಯೂ ಹೋಗೋದು ಇದೆಲ್ಲ ಮಾಡೋದು ಒಂಚೂರು ತುಂಬಾ ಕಡಿಮೆ, ತುಂಬಾ ಇಲ್ವೇ ಇಲ್ಲ. ಹಾಗಾಗಿ ಲೈಕ್ ನನ್ ವರ್ಕ್ ಆಯ್ತು ಮನೆ ಆಯ್ತು ಅಂತ ಹಂಗೆ ಇರ್ತೀನಿ. ಈ ಇಂಟರ್ವ್ಯೂಸ್ ಆಗ್ಲಿ ಅಥವಾ ಯೂಟ್ಯೂಬ್ ಅದು ಇದು ಅಂತ ಹೇಳಿ ಸ್ವಲ್ಪ ದೂರ. ಸಾರ್ ಹೇಗಿದ್ದಾರೆ? ಆರಾಮಿದ್ದಾರೆ, ಥ್ಯಾಂಕ್ ಯು. ಹೈದರಾಬಾದ್ ಇಲ್ಲ, ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಇವಾಗ ಹೈದರಾಬಾದ್ ಯಾವ್ದು ಪ್ರಾಜೆಕ್ಟ್ ಮಾಡ್ತಾರೆ? ಹೌದು, ಮಾಡ್ತಿದ್ದಾರೆ. ಫಸ್ಟ್ ವೀಕ್ ಅಂಡ್ ಥರ್ಡ್ ವೀಕ್ ಅಲ್ಲಿ ಇರ್ತಾರೆ. ಓಕೆ. ಎಸ್,
ಭವ್ಯಶ್ರೀ ರಾಯ್ ಮೇಡಮ್ ಅವರ ಪತಿ ನಮ್ಮ ಸುರೇಶ್ ರೈ ಸರ್ ಅವರು. ನನಗೆ ತುಂಬಾ ಹಿಂದೆ ಅವರು ಪ್ರೇಮ 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 ಅಂತ ಒಂದು ಸಿನಿಮಾ ಮಾಡಿದ್ರು, ಫಸ್ಟ್ ಫಿಲ್ಮ್. ಸಿದ್ಲಿಂಗಯ್ಯ ಅವ್ರದ್ದು. ಅದ್ರದ್ದು ನಾನು ಅವಾಗ ಕೇಬಲ್ ಚಾನಲ್ ಕೆಲಸ ಮಾಡ್ತಿದ್ದೆ. ಅದ್ರದ್ದು ಸ್ಟುಡಿಯೋ ರೌಂಡ್ ಅಪ್ ಅಂತೆಲ್ಲ ಬರೋದು ಅವಾಗ ಒಂದ್ಸತಿ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು. ಆಮೇಲೆ ಇತ್ತೀಚೆಗೆ ನಾನು ಕೃಷ್ಣ ಪ್ರಣಯಸಕ್ಕೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಲಂಕ ಮನೆ ಇದೆಯಲ್ಲ, ಕವಿತಾ ರೆಡ್ಡಿ ಅವರು, ಅಲ್ಲೇ ಪಕ್ಕದಲ್ಲಿ ಸಾರದು ಶೂಟಿಂಗ್ ನಡೀತಿತ್ತು, ಅವಾಗ ಮೀಟ್ ಮಾಡಿದ್ದೆ. ಸೊ ಸರ್ ನಮಸ್ಕಾರ, ವೈಟಿಂಗ್, ಆದಷ್ಟು ಬೇಗ ನಿಮ್ದು ಇಂಟರ್ವ್ಯೂ ಮಾಡ್ತೀನಿ. ಎಸ್ ಮ್ಯಾಮ್. ಭವ್ಯಶ್ರೀ ರೈ, ತುಂಬಾ ಪೆಟ್ ನೇಮ್ಗಳಂತೆ ನಿಮ್ಗೆ. ಅಕ್ಕ ಒಂದು ಹೆಸರು ಕರೆಯೋರಂತೆ, ಅಪ್ಪ ಒಂದು ಕರೆಯೋರಂತೆ, ಅಮ್ಮ ಒಂದು ಕರೆಯೋರಂತೆ. ಹೇಳಿಮ್ಮ, ಆ ಪುಟ್ಟ ಬಾಲ್ಯದ ಭವ್ಯಶ್ರೀ ರೈ ಬಗ್ಗೆ ಹೇಳಿ. ಮೂಲತಃ ನೀವು ಮಂಗಳೂರಿನವರು. ಹೇಗಿತ್ತು ನೀವು, ಅಪ್ಪ ಅಮ್ಮ ಅಕ್ಕ, ಆ ನಿಮ್ಮ ಪುಟ್ಟ ಪ್ರೇಮ ಲೋಕ? ಏನ್ ಹೇಳ್ತಾರೆ, ಚೈಲ್ಡ್ಹುಡ್ ಮೆಮರೀಸ್ ಆರ್ ಗೋಲ್ಡನ್ ಮೆಮರೀಸ್ ಅಂತ ಹೇಳ್ತಾರೆ. ಹಾಗೆ ಬಾಲ್ಯದ ನೆನಪು ಯಾವತ್ತಿಗೂ ಮರೆಮಾಸಲ್ಲ. ನಮ್ಮ ಫ್ಯಾಮಿಲಿನೂ ಅಷ್ಟೇ, ಸ್ಮಾಲ್ ಕ್ಯೂಟ್ ಫ್ಯಾಮಿಲಿ ನಮ್ದು. ಅದೇ ನೀವ್ ಹೇಳ್ದಾಗೆ ಪಪ್ಪ ಮಮ್ಮಿ, ಅಕ್ಕ, ನಾನು. ಬಾಂಧವ್ಯದ ಬಗ್ಗೆ ಕೇಳಿದ್ರೆ ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ನಾವು ಹಂಗೆ ಕಿತ್ತಾಡ್ತಾನೂ ಇದ್ವಿ, ಬಟ್ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ, ಅಂಡ್ ಒಬ್ರಿಗೊಬ್ರು ಬೇಕಾದ್ರೆ ಪ್ರಾಣ ಕೊಡೋಂಥ ಸ್ಟೇಜ್. ಸೊ ಪಪ್ಪ ನನ್ನನ್ನ ಅಮ್ಮು ಅಂತ ಕರೀತಾರೆ, ಮಮ್ಮಿ ನನ್ನನ್ನ ಬಾಲೆ ಅಂತ ಕರೆಯೋದು. ಬಾಲೆ ಅದು ಪರ್ಮನೆಂಟ್. ನನ್ನ ಸ್ಕೂಲಲ್ಲೂ ನನ್ನ ಅಮ್ಮನ್ ಬಾಲೆ ಅಂತಾನೆ ಕರೀತಾ ಇದ್ರು. ಆಕ್ಚುಲಿ ಕಾನ್ವೆಂಟ್ ನಾನು ಓದಿದ್ದು, ಸ್ಟೆಲಾ ಇಲ್ಲಿ ನಮ್ಮ ವಯಲಿಕಾವಲು. ಸೊ ಅಲ್ಲೂ ನನ್ನನ್ನ ಭವ್ಯಶ್ರೀ ರೈ ಅನ್ನೋದಕ್ಕಿಂತ ಅಮ್ಮನ್ ಬಾಲೆ ಅಂತಿದ್ರು. ಸೊ ಅದ್ ಅರ್ಥ ಆಗಿರುತ್ತೆ ನಿಮ್ಗೆ, ಒಂದ್ ಬಾಲ ತರ ನಾನು ಮಮ್ಮಿಗೆ. ಆಮೇಲೆ ಅಕ್ಕ ನನ್ನನ್ನ ಕುಟ್ಟಿ ಅಂತ ಕರೆಯೋದು, ಪಕ್ಕದ ಮನೆಯವ್ರು ಪುಟ್ಟಿ ಅಂತ ಕರೆಯೋದು. ಸೊ ತುಂಬಾ ಹೆಸರುಗಳಿತ್ತು. ಓಕೆ, ಹೇಗಿದ್ರಿ ನಮ್ಮ ಭವ್ಯಶ್ರೀ ಅವರು? ಅವರ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಸೈಲೆಂಟ್ ಹುಡುಗಿನ? ವೆರಿ ಸೈಲೆಂಟ್, ತುಂಬಾ ಸೈಲೆಂಟ್. ಈಗ ಇಷ್ಟು ಮಾತಾಡ್ತೀನಲ್ಲ, ಅವಾಗ ನೀವು ನನ್ನ ಬಾಯಿಂದ ಒಂದ್ ವರ್ಡ್ ತರ್ಬೇಕು ಆಚೆ ಅಂತ ಹೇಳಿದ್ರೆ, ಒಂದ್ 50 ಕ್ವೆಶ್ಚನ್ ಕೇಳಿದ್ರೆ ಎಲ್ಲದಕ್ಕೂ ಅಷ್ಟೇ ಹೇಳ್ತಿದ್ದೆ. ಮನೆಗೆ ಯಾರಾದ್ರೂ ಬಂದ್ರೆ ಅಮ್ಮನ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋದು, ಹಾಯ್ ಅಂತ ಹೇಳಿ ಹೋಗೋದಷ್ಟೇ. ಆಮೇಲೆ ರೂಮ್ ಸೇರ್ಕೊಳ್ಳೋದು. ಅಪ್ಪನ ಹೆಸರೇನಮ್ಮ? ಪಪ್ಪ ಮೋಹನ್ ದಾಸ್ ರೈ. ಅಮ್ಮನ ಹೆಸರು? ಪ್ರಮೋದ್ ಮೋಹನ್ ರೈ. ಅಪ್ಪ ಏನ್ ವರ್ಕ್ ಮಾಡ್ಕೊಂಡಿದ್ರು? ಪಪ್ಪ US ಅಲ್ಲಿ ವರ್ಕ್ ಮಾಡ್ತಿದ್ರು, ಗವರ್ಮೆಂಟ್ ಇದ್ರು. ಎಲ್ಲಿಮ್ಮ? US, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್. ಆಮೇಲೆ VRS ತಗೊಂಡ್ರು, ಅವ್ರಿಗೊಂಚೂರು ಹಾರ್ಟ್ ಪ್ರಾಬ್ಲಮ್ ಆಯಿತು. ಆಮೇಲೆ VRS ತಗೊಂಡ್ರು. ಸೊ ಈಗ ಬಮ್ರಾಣ ಅನ್ನೋ ಒಂದು ಫ್ಯಾಮಿಲಿ ಅವ್ರದ್ದು, ದೊಡ್ಡ ಫ್ಯಾಮಿಲಿ, ಯಜಮಾನ್ ಪಟ್ಟಕ್ಕೆ ಬರೋ ಫ್ಯಾಮಿಲಿ, ಊರಲ್ಲಿ ಕುಂಬ್ಳೆ. ಸೊ ಈಗ ಕುಂಬ್ಳೆ ನನ್ನ ಪಪ್ಪ ಈಗ ಅಲ್ಲಿ ಯಜಮಾನ್. ಈಗ ಅಪ್ಪ ಎಲ್ಲಿದ್ದಾರೆ? ಊರಲ್ಲೇ ಇದ್ದಾರಾ? ಹೋಗ್ತಾ ಬರ್ತಾ ಮಾಡ್ತಿರ್ತಾರೆ, ಬಿಕಾಸ್ ಶಟಲ್ ಮಾಡ್ಬೇಕು ಬ್ಯಾಂಗ್ಳೂರು, ಅಂಡ್ ಊರಿನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ತಾ ಬರ್ತಾ ಮಾಡ್ತಿರ್ತಾರೆ. ಅಂಡ್ ಅಕ್ಕ ಭಾಗ್ಯಶ್ರೀ ರೈ, ಸೊ ಅಡ್ವೊಕೇಟ್. ಈಗ ಎಲ್ಲದ್ರಲ್ಲೂ ಒಂಥರ ಬ್ಯಾಕ್ ಬೋನ್. ಆಕ್ಚುಲಿ ನಾನು ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಮೈ ಕೆಪಾಸಿಟಿ. ನನ್ನಿಂದ ಆದ್ರೆ ಏನೂ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಹತ್ರ ಕಲೆ ಇದೆ, ಬಟ್ ಕಲೆ ಇದ್ರೆ ಸಾಕಾಗಲ್ಲ. ಅದಕ್ಕೆ ಏನ್ ಪುಷ್ ಬೇಕು, ಅದಕ್ಕೆ ಏನ್ ಸಹಾಯ, ಬೆನ್ನ ಸಹಾಯ ಬೇಕೋ, ಅದನ್ನೆಲ್ಲ ಮಾಡಿದ್ರೆ ನಾವು ಮುಂದೆ ಬರಕ್ ಸಾಧ್ಯ. ಈ 3 ಜನ ನನ್ನ ಪಿಲ್ಲರ್ಸ್ ಅಂತ ಹೇಳ್ಬೋದು. ಇವಾಗ 4ನೇವರು ನಮ್ಮ ಸುರೇಶ್ ರೈ ಸರ್ ಸೇರ್ಕೊಂಡಿದ್ದಾರೆ. ನನ್ನ ಮಗ ಸುಪ್ರಭಂ ರೈ, ಅವನು ಅಷ್ಟೇ. ಚೆನ್ನಾಗಿದೆ ಹೆಸರು, ಸುಪ್ರಭಂ ರೈ. ಅದು ಆಕ್ಚುಲಿ ಅದ್ರಲ್ಲೂ ಒಂದು ವಿಶೇಷ ಇದೆ, ಸುಪ್ರಭಂ ರೈ ಅಂತ. ಲಾಸ್ಟ್ ಮಿನಿಟ್ ತನಕ ಡಿಸೈಡ್ ಆಗಿರ್ಲಿಲ್ಲ. ನನ್ನ ಅಮ್ಮನ ಕಳ್ಕೊಂಡಿದ್ದೆ 3 months ಪ್ರೆಗ್ನೆಂಟ್ ಇರ್ಬೇಕಾದ್ರೆ. ಸೊ ಎಲ್ಲ ಒಂಥರ ಜಸ್ಟ್ ಹೇಸ್, ಅದು ನೆನಪುಗಳು. ಹೆಸರು ಇನ್ನೂ ಡಿಸೈಡ್ ಆಗಿಲ್ಲ. ಬೆಳಿಗ್ಗೆ ನಾಮಕರಣ ಅಂದರೆ ಅರೌಂಡ್ 6:30 ಏನೋ ನಾಮಕರಣ ಆಯಿತು. 5 o'clock ನನ್ನ ಹೆಸರು ಡಿಸೈಡ್ ಮಾಡಿದ್ದೆ. ಏನು ಮಾಡಿಲ್ಲ, ಎಲ್ಲರೂ ಅಕ್ಷರಗಳನ್ನು ತೆಗೆದು ಹಾಕಿ ಸೇರಿಸಿ ಒಂದು ಅರ್ಥ ಬರೋ ಹಾಗೆ ಮಾಡಿದೆ. ಸುರೇಶ್, ಸುರೇಶ್. ಪ್ರಾ ಇಸ್ ಮಮ್ಮಿ ಪ್ರಮೋದ, ಭಾ ಇಸ್ ಭಾಗ್ಯಶ್ರೀ ಭವ್ಯಶ್ರೀ, ಮಾ ಪಪ್ಪ ಮೋಹನ್ ದಾಸ್ ರೈ. ಸೇರಿಸಿ ಒಳ್ಳೆ ಬೆಳಕು ಅನ್ನೋ ಅರ್ಥ ಬರೋ ಹಾಗೆ. ಅವ್ನ ನಾಮ ನಕ್ಷತ್ರ ಲಾ ಇತ್ತು. ಸೊ ಅದ್ರಲ್ಲಿ ಲೇಹಕ್ ಅಂತ ಅನ್ಕೊಂಡಿದ್ರು. ಸೊ ಅದು ಒಳ್ಳೆ ಬೆಳಕು. ಸೊ ಇದು ಹಂಗೆ ಬರ್ಲಿ ಅಂತ. ನೈಸ್ ನೈಸ್. ಸೊ ಹೇಗಿತ್ತವ ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು 4 ಜನ, ಆ ಮೆಮೊರೀಸ್ ಅಂದ್ರೆ ಅಪ್ಪ ದುಡಿತಾ ಇದ್ರು, ನೀವು ನಿಮ್ಮ ಅಕ್ಕ ಅಂದ್ರೆ ಇನ್ನೊಂದು ಅಮ್ಮನೇ ಆಗಿರ್ತಾರೆ ಅಕ್ಕ. ಸೊ ಎಷ್ಟು ವರ್ಷ ಗ್ಯಾಪ್ ನಿಮ್ಗೆ ನಿಮ್ಮ ಅಕ್ಕಗೆ? ಆಲ್ಮೋಸ್ಟ್ 7 years, 6 years. ಅಕ್ಕಮ್ಮ ಅಂತಾನೆ ಹೇಳ್ಬೋದು, ತಪ್ಪಾಗಲ್ಲ. ಬಟ್ ನಾನು ಅವಳನ್ನ ಏಕವಚನ ಕರೆಯೋದು. ಬಟ್ ಜನರಲಿ ಒಂದು ಗ್ಯಾಪ್ ಇದ್ದಾಗ ಅಕ್ಕನೂ ಒಂದು ಅಮ್ಮನ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಸೊ ಹೇಗಿದ್ರೆ ಅಕ್ಕ ಸ್ವಲ್ಪ ಟಾಮ್ ಬಾಯಿಶ್ ಅಂತ ಕಾಣುತ್ತೆ. ಸಾಕ ತುಂಬಾ. ನನ್ಗೂ ಅಕ್ಕನ್ಗೂ ಅಜಗಜಾಂತರ ವ್ಯತ್ಯಾಸ. ಅವಳ ಅಕ್ಕ ನನ್ನ ತಂಗಿ ಅಂದ್ರೆ ಯಾರು ನಂಬ್ತಾನೆ ಇರ್ಲಿಲ್ಲ. ಸ್ಕೂಲಲ್ಲಿ ನಮ್ಮ ಹೆಡ್ ಮಿಸ್ಟ್ರೆಸ್ ಅಕ್ಕನ್ಗೆ ಕಳ್ಸಿದವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಮತ್ತೆ ಎಷ್ಟೋ ವರ್ಷಗಳ ಮೇಲೆ ಬಂದ್ರು.
ಬಂದಾಗ ನಾನು ಆ ಕ್ಲಾಸಲ್ಲಿ ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ತುಂಬ ಒಳ್ಳೆ ಡಾನ್ಸರ್ ಆಗ. ಸೊ ಭರತನಾಟ್ಯಂ ತುಂಬ ಸೊ ಡಾನ್ಸರ್ ಆಫ್ ಆ ಸ್ಕೂಲ್, ಸ್ಟಾರ್ ಆಫ್ ಸೆಲೋ ಮರಿಯಸ್ ಅಂತೆಲ್ಲ ಹೇಳಿದ್ರು. ಆಮೇಲೆ ಭಾಗ್ಯಶ್ರೀ ಸಿಸ್ಟರ್ ಅಂತ ಹೇಳಿದ ತಕ್ಷಣ ಭಾಗ್ಯಶ್ರೀ ವಿಚ್ ಭಾಗ್ಯಶ್ರೀ ಈ ಥರ ಸ್ಕೌಟ್ಸ್ ಗೈಡ್ಸಲ್ಲೆಲ್ಲ ಸ್ಪೋರ್ಟ್ಸಲ್ಲಿ ತುಂಬ ಹುಷಾರಿದ್ಲು. ಆ ಭಾಗ್ಯ ಸಿಸ್ಟರ್ ಐ ಕಾಂಟ್ ಬಿಲೀವ್ ಅಂತ ಹಂಗೆ. ಸೊ ಅಷ್ಟು ಗ್ಯಾಪ್. ಅವಳು ತುಂಬ ಒಂಥರ ಟಾಂಬಾಯ್ಸ್ ಹುಡುಗರ ಥರ ಅವಳು. ಆ್ಯಂಡ್ ಫ್ರೆಂಡ್ಸ್ ಜಾಸ್ತಿ, ಸುತ್ತಾಟ ಜಾಸ್ತಿ, ಖರ್ಚು ಜಾಸ್ತಿ. ನನ್ನ ಪಾಕೆಟ್ ಮನಿನೂ ಅವಳೇ ತಗೊಂಡ್ಬಿಡ್ತಿದ್ಲು, ಅವಳೇ ಖರ್ಚು ಮಾಡ್ತಿದ್ಲು. ನಾನು ಒಂದು ಪೈಸನೂ ಖರ್ಚು ಮಾಡ್ತಿರ್ಲಿಲ್ಲ. ಅಮ್ಮ ಅಪ್ಪ ಏನು ಕೊಡ್ತಾರೋ ಅದು ಬಟ್ ಎಲ್ಲಾನು ಕೊಡ್ತಿದ್ದಾರೆ. ಓಕೆ, ಹೇಗಿರೋದು ರಜಾ ಬಂದಾಗ ಅಥವಾ ಹಬ್ಬಗಳಲ್ಲಿ ಮನೆಯಲ್ಲಿ? ಓ ವಾವ್, ಆ ಡೇಸ್ ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಆಗ ಸ್ಯಾಟರ್ಡೆ ಸಂಡೇ ನಾವು ಮನೇಲೇ ಇರ್ತಿರ್ಲಿಲ್ಲ. ಓ ರಜಾ ಇರ್ತಿತ್ತಲ್ಲ, ಸ್ಯಾಟರ್ಡೆ ಹಾಫ್ ಡೇ ಇರ್ತಿತ್ತು ಆ್ಯಂಡ್ ಸಂಡೇ ವಾಸ್ ಅ ಹಾಲಿಡೇ. ಸೊ ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡು 12:30 ಅನಿಸುತ್ತೆ ಮುಗಿತಾ ಇದ್ದಿದ್ದು. ಮನೆಗೆ ಬಂದು ಊಟ ಮಾಡಿ ನಾವು ಹೊರಟ್ರೆ ಮಜಾ ಮಾಡ್ತಿದ್ವಿ. ವೀಕೆಂಡ್ಸು ಫಿಲ್ಮ್ ಹೊರಗಡೆ ಹೋಗೋದು, ಶಾಪಿಂಗು ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಎವ್ರಿ ಮಂತ್ ಒಂದ್ ಕಡೆ ಟೂರ್ ಹೋಗಿ ಬರ್ತಾ ಇದ್ವಿ. ವೆರಿ ಗುಡ್. ಸಮ್ಮರ್ ಹಾಲಿಡೇಸ್ ಅಂತೂ ಫುಲ್ ಸಾಕತ್ತೆ. ಬಟ್ ಈಗೆಲ್ಲ ಅದು ಮಿಸ್ ಮಾಡ್ಕೋತೀವಿ. ಇವತ್ತಿನ ಜನರೇಷನ್ ಮಕ್ಳುಗಳಿಗೆಲ್ಲ ಗೊತ್ತೇ ಇಲ್ಲ ಬಿಡಿ. ನಮಗೂ ಅಷ್ಟೊಂದು ಪುರ್ಸೊತ್ತು ಟೈಮ್ ಆಗ್ತಿಲ್ಲ. ಇರೋದಿಲ್ಲ. ಕರೆಕ್ಟ್. ಹಂಗಾಗಿ ಯಾವ ಪಿಕ್ಚರ್ಗಳು ಹೋಗ್ತಿದ್ರಿ? ಯಾವ ಸಿನಿಮಾಗಳು ನೋಡಿ ಚೈಲ್ಡ್ಹುಡ್ ಅಲ್ಲಿ ಆ ಥರ ನೋಡಿ ಸಿನಿಮಾಗಳು? ಇದು ಸಿನಿಮಾಗಳು ನೆನಪಿಲ್ಲ. ಬಟ್ ನನ್ನ ಪಪ್ಪಂದು ಒಂದು ಕಂಡೀಷನ್, ಫುಲ್ ರಶ್ ಆಗಿ ಹೌಸ್ಫುಲ್ ಆಗಿರೋ ಪಿಕ್ಚರ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ತುಂಬಾ ರಶ್ ಇರುತ್ತೆ, ಅಪ್ಪ ಗಲಾಟೆ ಎಲ್ಲ ಬೇಡ, ಮಕ್ಕಳೆಲ್ಲ ಸೇಫ್ ಆಗಿರ್ಬೇಕು ಅಂತ ಹೇಳಿ ನಮ್ಮ ಮನೇಲಿ ವರ್ಕ್ ಮಾಡ್ತಿದ್ದವ್ರು ಹೋಗಿ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರೋದು. ಶೋ ಸ್ಟಾರ್ಟ್ ಆಗಿರ್ಬೇಕು ಆಯ್ತಾ. ಶೋ ಬಿಗಿನಿಂಗ್ ನಾವು ಯಾವತ್ತೂ ನೋಡಿಲ್ಲ ಫಿಲ್ಮು, ಟೈಟ್ಲ್ ಕಾರ್ಡ್ ನೋಡೇ ಇಲ್ಲ. ನೋಡೇ ಇಲ್ಲ. ಶೋ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಸೀಟಲ್ಲಿ ಕೂತಿರ್ಬೇಕು. ಅವಾಗ ನಮಗೆ ತಂದು ಲೈಟ್ ಹಾಕಿ ಟಾರ್ಚ್ ಕರ್ಕೊಂಡು ಹೋಗಿ ಕೂರ್ಬೇಕು. ಹಾಗೆ ನಾವು ಫಿಲ್ಮ್ ನೋಡಿದ್ದು. ಆಮೇಲೆ ಫಿಲ್ಮ್ ಎಂಡಿಂಗು ನೋಡಿಲ್ಲ. ಯಾಕೆ 5 ನಿಮಿಷ ಮುಂಚೆ ಕರ್ಕೊಂಡು ಬಂದ್ಬಿಟ್ಟು. ಎಸ್, ಈ ಡ್ಯಾನ್ಸ್ ಅನ್ನೋದು ನಿಮ್ಗೆ ಹೇಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ಯಾವ ವಯಸ್ಸಿಂದ ಬಂತು ನಿಮ್ಗೆ? ಅಂದ್ರೆ ಆಕ್ಚುಲಿ ಅಕ್ಕ ಕಲಿತಾ ಇದ್ದಿದ್ದು. ಓಕೆ, ಅಕ್ಕನೂ ಡ್ಯಾನ್ಸರಾ? ಅಕ್ಕ ಡ್ಯಾನ್ಸರ್, ಬಟ್ ಅವಳಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಓಕೆ. ಅಕ್ಕ ಡ್ಯಾನ್ಸರ್ ಅಕ್ಕನ ಕ್ಲಾಸ್ ನಮ್ಮ ಸ್ಕೂಲಲ್ಲೇ ನಡೀತಿತ್ತು. ನಮ್ಮ ಮಾಸ್ಟರ್ DS ಕಾಮತ್ ಅಂದ್ರೆ ಡಿ ಸರ್ವೋತ್ತಮ್ ಕಾಮತ್, US ಕೃಷ್ಣರಾವ್ ಚಂದ್ರಭಾಗದೇವಿ ಸರ್ ಇದ್ದಾರೆ, ಅವ್ರ ಸ್ಟೂಡೆಂಟ್. ಸೊ ಸ್ಕೂಲಲ್ಲಿ ನಡೀತಾ ಇರ್ಬೇಕಾದ್ರೆ ಅವಳಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್, ಗ್ರೌಂಡ್ ಅಲ್ಲಿ ಅವಳ ಗಮನ, ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಸರ್ ಕಳಿಸ್ತಾ ಇದ್ದಿದ್ದನ್ನೆಲ್ಲ ಕಲಿತಾ ಇದ್ಲು. ನಾನು ಅವಾಗ ನರ್ಸರಿಗೆ ಬಂದೆ, ಸ್ಕೂಲ್ ಸೇರ್ಕೊಂಡೆ. ಸ್ಕೂಲ್ ಸೇರ್ಕೊಂಡು ಅಕ್ಕನ ಪಿಕಪ್ ಮಾಡೋ ಟೈಮ್ಲೆ ನನ್ನನ್ನು ಪಿಕಪ್ ಮಾಡೋಕೆ ಬರೋದು ಅಂತ ಇತ್ತಲ್ಲ. ಸೊ ನಾನು ಏನು ಮಾಡ್ತಿದ್ದೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಹೊರಗಡೆ ನಿಲ್ತಾ ಇದ್ದೆ. ನಿಂತ್ಕೊಂಡು ಹಂಗೆ ಕಾಲೆಲ್ಲ ಟ್ಯಾಪ್ ಮಾಡ್ತಿದ್ನಂತೆ. ಐ ಡೋಂಟ್ ನೋ, ನನಗೆ ಹೇಳಿರೋದಷ್ಟೇ ಗೊತ್ತು. ಟ್ಯಾಪ್ ಮಾಡ್ತಿದ್ದೆ. ಸರ್ ನೋಡ್ತಾ ಇದ್ರಂತು. ನಾನು ಮಾಸ್ಟರ್ ಅಂತಾನೆ ಕರೆಯೋದು ಇವತ್ತಿನ ತನಕನೂ, ಸರ್ ಅಂತಲ್ಲ. ಅದು ಚಿಕ್ಕಂದಿಂದ ಹಂಗೆ ಕರೆದು ಮಾಸ್ಟರ್. ಸೊ ಆಮೇಲೆ ಈ ಅಕ್ಕ ಏನು ಮಾಡೋಳು, ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರೋ ಮುಂಚೆ ಆಲ್ಮೋಸ್ಟ್ ಸೀನಿಯರ್ ನರ್ಸರಿ ಅನಿಸುತ್ತೆ, ಆ ಟೈಮಲ್ಲಿ ಇವಳು ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋಗ್ಬೇಕು ಅಂತ ನನ್ನನ್ನು ಕುಟ್ಟಿ 1 ನಿಮಿಷ ಬಾ ಕುಟ್ಟಿ, ಇವು ಮೂವ್ಮೆಂಟ್ಸ್ ಏನಿದೆಯೋ ಕಲ್ತ್ಕೊ, ಆಮೇಲೆ ಮನೆಗೂ ಇಲ್ಲಾಂದ್ರೆ ಮನೇಲಿ ಬೈತಾರಲ್ವಾ ಕ್ಲಾಸಸ್, ಮನೆಗೆ ಹೋಗೋಕೆ ಮುಂಚೆ ಆಮೇಲೆ ನನಗೆ ಕಲಿಸ್ಬಿಡು, ಆನ್ ದ ವೇ ನಾನು ಕಲ್ತ್ಕೊಂಡು ಹೋಗ್ಬೋದು. ಸೊ ಹಂಗೆ ನಾನು ಕಲಿಯೋಕೆ ಸ್ಟಾರ್ಟ್ ಮಾಡಿದ್ದು. ಮಾಸ್ಟರ್ ಅಲ್ಲಿ ಒಳಗಡೆ ಕಲಿಸೋದನ್ನ ನಾನು ಇಲ್ಲಿ ಕೂತ್ಕೊಂಡು ನೋಡಿ ಕಲಿತಾ ಇದ್ದೆ. ಅಕ್ಕನ ಕಲಿಸ್ತಾರೆ. ಇದು ಮಾಸ್ಟರ್ ಗಮನಿಸಿದ್ದಾರೆ. ಮಾಸ್ಟರ್ ಗಮನಿಸಿ ಆ್ಯಕ್ಚುಲಿ ನಾಟ್ ಅಲೌಡ್ ಟಿಲ್ 2nd ಸ್ಟ್ಯಾಂಡರ್ಡ್ ಏನೋ ದೇ ವರ್ ನಾಟ್ ಅಲೌವಿಂಗ್ ಎಂಟ್ರಿ. ನೋಡಿ ಅವಳು ತುಂಬ ಕಲಿತಾ ಇದ್ದಾಳೆ, ಪಿಕಪ್ ಮಾಡ್ತಾಳೆ, ಸೇರಿಸ್ಕೊಳ್ಳೋಣ ಅಂತ ಸ್ಪೆಷಲ್ ಪರ್ಮಿಷನಲ್ಲಿ ನನ್ನನ್ನು ಕ್ಲಾಸಿಗೆ ಸೇರಿಸ್ಕೊಂಡ್ರು. ಸೊ ರೀಸನ್ ಅಕ್ಕನೇ ಆ್ಯಕ್ಚುಲಿ ನೋಡೋಕ್ಕೋದ್ರೆ. ಬಟ್ ನಾನು ಡ್ಯಾನ್ಸಲ್ಲಿ ಎಕ್ಸೆಲ್ ಆದೆ, ಅವಳು ಸ್ಪೋರ್ಟ್ಸಲ್ಲಿ ಎಕ್ಸೆಲ್ ಆದೆ. ಓಕೆ, ಹೇಗೆ ಅಕಾಡೆಮಿಕ್ಸಲ್ಲಿ ಹೇಗಿದ್ರಿ ನೀವು? ಇವತ್ತಿಗೂ ಅಷ್ಟೇ, ಐ ಕ್ಯಾನ್ ಫೀಲ್ ಹರ್ ಪ್ರೆಸೆನ್ಸ್ ಇವನ್ ದೋ ಶಿ ಇಸ್ ನಾಟ್ ದೇರ್. ಶಿ ಇಸ್ ದೇರ್. ಅದೇ ಶಿ ಇಸ್ ವಿತ್ ಮೀ. ಎಲ್ಲ ಶೀಲ್ ಬಿ, ಬಟ್ ಏನಂದ್ರೆ ನಾವು ನೋಡಕ್ ಆಗ್ತಿಲ್ಲ, ಶೀಲ್ ಬಿ ಸೇಯಿಂಗ್. ಇಲ್ಲ, ಬಿಕಾಸ್ ಹೆಂಗ್ ಫೀಲ್ ಮಾಡಿದೆ ಅಂದ್ರೆ ಈಗಲೂ ಅಷ್ಟೇ, ಎನಿ ಪ್ರಾಬ್ಲಮ್ ಲೈಕ್ ತೀರಾ ನಾನು ಬೇಜಾರು ಪಟ್ಟು ಅವ್ರ ಫೋಟೋ ಮುಂದೆ ಹೋಗಿ ನಿಂತ್ರೆ ಐ ಇಮಿಡಿಯೇಟ್ಲಿ ಗೆಟ್ ದ ಸೊಲ್ಯೂಷನ್.